ಬಂಗಾಳ ಕೊಲ್ಲಿಯಲ್ಲಿ ಮೋಂತಾ ಚಂಡಮಾರುತದ ಅಬ್ಬರ ಜೋರಾಗ್ತಾ ಇದೆ. ಆಂಧ್ರ, ತಮಿಳುನಾಡು, ಬಂಗಾಳ, ಒಡಿಶಾದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಅಲ್ಲಿ ಕಾಕಿನಾಡ ಕರಾವಳಿಗೆ ಮೋಂತಾ ಚಂಡಮಾರುತ ಅಪ್ಪಳಿಸಲಿದೆ. ಗಂಟೆಗೆ 90ರಿಂದ 110 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಅಲ್ಲಿ 4 ರಾಜ್ಯಗಳ ಕರಾವಳಿಯಲ್ಲಿಯೂ ಕೂಡ 50,000ಕ್ಕೂ ಹೆಚ್ಚು ಜನ ಸ್ಥಳಾಂತರ ಮಾಡಲಾಗಿದೆ. 55ಕ್ಕೂ ಹೆಚ್ಚು ರೈಲುಗಳನ್ನು ರದ್ದು ಮಾಡಿದ ರೈಲ್ವೆ ಇಲಾಖೆಯಲ್ಲಿ. ಮುಂದಿನ 3 ದಿನಗಳ ಕಾಲ ಕೇರಳ, ಕರ್ನಾಟಕ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಜಾರ್ಖಂಡ್ನಲ್ಲಿ ಮಳೆ ಆಗಲಿದೆ. ಒಡಿಶಾದ ಪುರಿಯಲ್ಲಿ ಸಮುದ್ರಕ್ಕೆ ಯಾರು ಇಳಿಬಾರದು ಅಂತೇಳಿ ಸೂಚನೆ ಕೂಡ ಹೋಗಿದೆ. ಕರಾವಳಿ ತೀರದ ಜನ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಕೂಡ ಸೂಚನೆ ಕೊಡಲಾಗ್ತಾ ಇದೆ. టీమ్స్ ఇక్కడ డిప్లాయ్ చేశారు. వాళ్ళని ప్రజల్లో సేఫ్గా తీసుకురావడం కానీ ఇవన్నీ చేయడం, దాని గురించి దాంతో డిస్కస్ ఇది ఎక్స్పెక్ట్ చేస్తున్నాము. దీంట్లో ఎలాంటి ప్రాణ నష్టం లేకుండా ఈ తుఫాను ఆపద నుంచి మేమంతా సమర్థంగా ఎదుర్కొంటాము. కాకినాడ